ಎಲ್ರಿಗೂ ನಮಸ್ಕಾರ. ಈ ಹಿಂದೆ ವರ್ತೂರ್ ಸಂತೋಷ್ ಹುಲಿ ಉಗುರಿನ ಲಾಕೆಟ್ ಹಾಕಿದ್ದಾರೆ ಅಂತ ಅರೆಸ್ಟ್ ಆಗಿದ್ದು ಯಾರಿಗೆಲ್ಲ ನೆನಪಿದೆ. ಬಿಗ್ ಬಾಸ್ ಮನೆ ಒಳಗಡೆಯೇ ಇದ್ದ ವರ್ತೂರ್ ಸಂತೋಷ್ ಅವರು ಕೊರಳಿಗೆ ಹುಲಿ ಉಗುರಿನ ಲಾಕೆಟ್ ಹಾಕಿದ್ದ ಫೋಟೋ ಮತ್ತು ವಿಡಿಯೋ ಫುಲ್ ವೈರಲ್ ಆಗಿತ್ತು. ಹೀಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನೇರವಾಗಿ ಬಿಗ್ ಬಾಸ್ ಸೆಟ್ಗೆ ಹೋಗಿ ವರ್ತೂರ್ ಸಂತೋಷ್ ಅವರನ್ನ ವಶಕ್ಕೆ ಪಡೆದಿದ್ರು. ಈ ಘಟನೆ ಇಡೀ ರಾಜ್ಯಾದ್ಯಂತ ದೊಡ್ಡ ಸಂಚಲನವನ್ನ ಮೂಡಿಸಿತ್ತು. ಈ ಇನ್ಸಿಡೆಂಟ್ ಟೈಮ್ನಲ್ಲಿ ಬೇರೆ ಬೇರೆ ಸೆಲೆಬ್ರಿಟಿಗಳು, ಪ್ರಭಾವಿ ವ್ಯಕ್ತಿಗಳ ಮನೆಗಳ ಮೇಲೆಯೂ ಅರಣ್ಯ ಇಲಾಖೆ ದಾಳಿ ನಡೆಸಿತ್ತು. ಈ ಘಟನೆಯನ್ನ ಈಗ್ಯಾಕೆ ಹೇಳ್ತಾ ಇದ್ದೀನಿ ಅಂತಿದ್ದೀರಾ? ಅದೇ ಬಿಗ್ ಬಾಸ್ ವೇದಿಕೆಯಿಂದ ಫೇಮಸ್ ಆಗಿರುವ ನಿವೇದಿತಾ ಹಾಗೂ ಕಿಶನ್, ಈ ಇಬ್ಬರಿಗೂ ಅಂತಹದ್ದೇ ಒಂದು ಸಂಕಷ್ಟ ಶುರುವಾಗಿದೆ. ಯಾವಾಗ್ಲೂ ಡಾನ್ಸ್, ರೀಲ್ಸ್ ಮಾಡ್ತಾ ಎಲ್ರನ್ನ ಎಂಟರ್ಟೈನ್ ಮಾಡುವ ಕಿಶನ್ ಹಾಗೂ ನಿವೇದಿತಾ ಗೌಡ ನವಿಲುಗರಿ ಕಾಸ್ಟ್ಯೂಮ್ ಹಾಕೊಂಡು ಒಂದು ರೀಲ್ಸ್ ಅನ್ನ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಈ ರೀಲ್ಸ್ ಅಪ್ಲೋಡ್ ಆಗಿ ಸ್ವಲ್ಪ ಟೈಮ್ ನಲ್ಲೇ ಲಕ್ಷಾಂತರ ವ್ಯೂಸ್ ಪಡೆದಿತ್ತು. ರೀಲ್ಸ್, ಡಾನ್ಸ್ ಏನೋ ಚೆನ್ನಾಗಿಯೇ ಇತ್ತು, ಆದ್ರೆ ಅಷ್ಟೊಂದು ನವಿಲುಗರಿಯನ್ನ ಬಳಸಿರೋದಕ್ಕೆ ಅವರಿಬ್ಬರ ಮೇಲೂ ಈಗ ದೂರು ದಾಖಲಾಗಿದೆ. ನಿಜವಾದ ನವಿಲುಗರಿಗಳಿಂದ ತಯಾರಿಸಲಾದ ಉಡುಪುಗಳನ್ನ ಧರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಹಾಗೂ ವಿಡಿಯೋ ಪ್ರದರ್ಶನ ಮಾಡಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಉಲ್ಲಂಘನೆಯಾಗಿದೆ. ಹೀಗಾಗಿ ಇವರಿಬ್ಬರ ವಿರುದ್ಧ ಅರಣ್ಯ ಇಲಾಖೆಗೆ ಅಧಿಕೃತವಾಗಿ ದೂರು ದಾಖಲಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಈ ಸಂಬಂಧ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ದೂರು ನೀಡಿದ್ದು, ಕಿಶನ್ ಹಾಗೂ ನಿವೇದಿತಾ ಇಬ್ಬರನ್ನ ತನಿಖೆ ಮಾಡಬೇಕು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿರುವ ನವಿಲು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿ ಸಂರಕ್ಷಿಸಲ್ಪಟ್ಟ ಪ್ರಭೇದವಾಗಿದೆ. ನವಿಲಿನ ಗರಿಗಳು, ಅಂಗಾಂಗಗಳು ಅಥವಾ ಅವುಗಳಿಂದ ತಯಾರಿಸಲಾದ ಯಾವುದೇ ವಸ್ತುಗಳ ಅನಧಿಕೃತ ಸಂಗ್ರಹಣೆ, ವಾಣಿಜ್ಯ, ವ್ಯಾಪಾರ ಮತ್ತು ಪ್ರದರ್ಶನ ಮಾಡುವುದು ಕಾನೂನು ಬಾಹಿರವಾಗಿದೆ. ಆದ್ರೆ ಇವರಿಬ್ಬರ ರೀಲ್ಸ್, ವಿಡಿಯೋದಲ್ಲಿ ಹಾಕಿರುವ ಕಾಸ್ಟ್ಯೂಮ್ಸ್, ಬಳಸಿರುವ ನವಿಲುಗರಿ ಹೆಚ್ಚಾಗಿದೆ. ಅಷ್ಟೊಂದು ನವಿಲುಗರಿಗಳು ಅವರಿಗೆ ಎಲ್ಲಿಂದ ಸಿಕ್ವು, ಎಲ್ಲಿಂದ ತರಿಸ್ಕೊಂಡ್ರು, ಅವುಗಳನ್ನ ಬಳಸೋದಕ್ಕೆ ಪರ್ಮಿಷನ್ ಇದೆಯಾ, ಏನಾದ್ರೂ ಡಾಕ್ಯುಮೆಂಟ್ ಇದೆಯಾ ಎಂಬುದರ ಬಗ್ಗೆ ಇನ್ವೆಸ್ಟಿಗೇಟ್ ಆಗಬೇಕು ಅಂತ ದಿನೇಶ್ ಕಲ್ಲಹಳ್ಳಿ ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಿಶನ್ ಹಾಗೂ ನಿವೇದಿತಾ ಗೌಡ ಸೋಷಿಯಲ್ ಫಿಗರ್ಸ್, ಸೆಲೆಬ್ರಿಟಿಗಳು. ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಮಂದಿ ಫಾಲೋ ಮಾಡ್ತಾರೆ. ಹಾಗಾಗಿ ಅವರು ಒಳ್ಳೆಯ ಸಂದೇಶ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು. ಇಂತಹ ವಸ್ತುಗಳನ್ನ ಪ್ರಚಾರಕ್ಕಾಗಿ ಬಳಸಿ ಸಮಾಜದ ಮೇಲೆ ಫಾಲೋವರ್ಸ್ಗೆ ಬ್ಯಾಡ್ ಇಂಪ್ರೆಷನ್ ನೀಡಬಾರ್ದು. ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ನವಿಲುಗರಿಗಳ ಬಳಕೆ ಮಾಡುವುದು ಸುಲಭ ಎನ್ನುವಂತೆ ಮೆಸೇಜ್ ಹೋಗುತ್ತೆ. ಇದರಿಂದಾಗಿ ನವಿಲುಗಳ ಮೇಲೆ ಅಕ್ರಮ ಬೇಟೆ ಹಾಗೂ ಕಳ್ಳ ಸಾಗಾಣಿಕೆ ಚಟುವಟಿಕೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಅಂತ ದೂರಿನಲ್ಲಿ ಮೆನ್ಷನ್ ಮಾಡಲಾಗಿದೆ. ಈ ವಿಡಿಯೋಗೆ ಬಳಸಲಾದ ನವಿಲುಗರಿಗಳು ಒರಿಜಿನಲ್ ಅಥವಾ ಆರ್ಟಿಫಿಷಿಯಲ್ ಎಂಬುದನ್ನ ಕನ್ಫರ್ಮ್ ಮಾಡಬೇಕು. ಒಂದು ವೇಳೆ ರಿಯಲ್ ನವಿಲುಗರಿಗಳಾಗಿದ್ರೆ ಆ ಕಾಸ್ಟ್ಯೂಮ್ ಅನ್ನ ವಶಕ್ಕೆ ಪಡಿಬೇಕು. ಇವುಗಳನ್ನ ಕೊಟ್ಟವರು ಯಾರು ಎಂಬುದನ್ನ ಗುರುತಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ಕಂಪ್ಲೇಂಟ್ ನಲ್ಲಿ ದಿನೇಶ್ ಕಲ್ಲಹಳ್ಳಿ ಮೆನ್ಷನ್ ಮಾಡಿದ್ದಾರೆ. ಸೊ ರೀಲ್ಸ್ ಮಾಡಿ ಎಂಟರ್ಟೈನ್ಮೆಂಟ್ ನೀಡ್ತಾ ಇದ್ದ ನಿವೇದಿತಾ ಕಿಶನ್ಗೆ ಈಗ ನವಿಲುಗರಿ ಸಂಕಷ್ಟ ತಂದಿದೆ. ಈ ಸಂಬಂಧ ಅರಣ್ಯ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡ್ಬೇಕು. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.